ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಾನು ಚೆರ್ರಿಗೆ ಸಂಕ್ರಾಂತಿ ಥೀಮ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಆಗಿ ತುಂಬ ದಿನ ಆಯಿತು. ಬಟ್ ನಾನು ಆ ಶೂಟ್ ಮಾಡೋಣ ಅಂತ ಹಬ್ಬದ ದಿವಸ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಟೈಮ್ ಆಗಲಿಲ್ಲ ಮಾಡಲಿಕ್ಕೆ. ಸೊ ಹಾಗಾಗಿ ಅದರ ನೆಕ್ಸ್ಟ್ ವೀಕು ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾಕೋ ಗೊತ್ತಿಲ್ಲ, ಈ ಶೂಟ್ ಮಾತ್ರನೇ ಒಂದು ತುಂಬ ಡಿಲೇ ಆಗಿದ್ದು ಚೆರ್ರಿದು. ಇನ್ನು ಎಲ್ಲ ಶೂಟ್ಸು ಬೇಗನೆ ಆಯಿತು. ಇದನ್ನು ನಾನು ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಳ್ಳೋವಾಗೆಲ್ಲ ಏನೋ ಒಂದು ಕೆಲಸ ಇರೋದರಿಂದ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂತು. ಸೊ ಫೈನಲಿ ಇವತ್ತು ಮಾಡೋಕ್ಕೆ ಆಯಿತು. ನನಗೆ ಸಂಕ್ರಾಂತಿ ಥೀಮು ಬೇಡ ಅಂತ ಅಂದ್ಕೊಂಡೆ, ಯಾಕಂತಂದರೆ ಹಬ್ಬ ಎಲ್ಲ ಆಗಿ ಕಂಪ್ಲೀಟ್ ಆಯಿತಲ್ಲ, ಇವಾಗ ಏನಕ್ಕೆ ಬೇಡ ಅಂತ ಅಂದ್ಕೊಂಡೆ. ಬಟ್ ನನಗೆ ಎತ್ನಿಕ್ ವೇರಲ್ಲಿ ಶೂಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಫೆಸ್ಟಿವಲ್ ಥೀಮ್ಗೆ ಅದು ಸೂಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಅದನ್ನೇ ಚೂಸ್ ಮಾಡಿಕೊಂಡು ಫೈನಲಿ ಈ ರೀತಿಯಾಗಿ ಮಾಡಿದೆ. ಏನಿಲ್ಲ, ತುಂಬ ಸಿಂಪಲ್ಲಾಗೇ ಮಾಡಿದೆ. ನಮ್ಮ ಮನೆಯಲ್ಲಿ ಒಂದು ಹಳೆ ಸೈಕಲ್ ಇತ್ತು, ಮತ್ತು ಹಳೇದೊಂದು ಹಸುದು ಗೊಂಬೆ ಇತ್ತು. ಅದನ್ನಿಟ್ಬಿಟ್ಟು ಮತ್ತು ಕಬ್ಬಿಂದು ಗರಿ ಈ ಕಡೆ ಆ ಕಡೆ ಇಟ್ಬಿಟ್ಟು ನೀಟಾಗಿ ಮಾಡಿದೆ. ಸಿಂಪಲ್ಲಾಗಿತ್ತು, ಬಟ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾಕಂತಂದರೆ ಕುಂಕುಮ ಎಲ್ಲ ಇಟ್ಕೊಂಡು ನೋಡುವಾಗ ಸಖತ್ತಾಗಿ ಕಾಣಿಸುತ್ತೆ. ಸೊ ಫೈನಲಿ ಈ ರೀತಿಯಾಗಿ ಫೋಟೋಸ್ ಕ್ಲಿಕ್ ಆಯಿತು. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಇವರು ಇರ್ತಾನೆ ಇರಲಿಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ಒಂದೆರಡು ಫೋಟೋ ಆದರೂ ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಬಂದರೆ ಸಾಕು ಅಂತ ಅನಿಸ್ತಿತ್ತು. ಸೊ ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಸೈಲೆಂಟ್ ಆಗಿಬಿಟ್ರು. ಫೋಟೋಸು ಚೆನ್ನಾಗೇ ಬಂತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಈ ಥರ ಎಲ್ಲ ಮಾಡೋದು ನನಗೆ ಸಖತ್ ಇಷ್ಟ ಆಗುತ್ತೆ, ಬಟ್ ಟೈಮ್ ಸಿಗಲ್ಲ ಅಷ್ಟೇ. ಚೆರ್ರಿ ಆಟ ಆಡಿಕೊಂಡು ಚೆನ್ನಾಗಿದ್ದರೆ ಈ ಥರ ಎಲ್ಲ ನಾನು ರೆಡಿ ಮಾಡಿಬಿಟ್ಟು ತೆಗಿಬೇಕಂತ ನನಗೆ ತುಂಬ ಆಸೆ. ಯಾಕಂತಂದರೆ ಅವ್ರಿಗೆ ದೊಡ್ಡವರಾದಮೇಲೆ ಇದೇ ಅವ್ರಿಗೆ ಒಂಥರ ಮೆಮೊರೀಸ್ ಆಗಿರುತ್ತೆ. ನಮಗೆ ಅಂತೂ ಯಾವುದೂ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಅಮ್ಮ ಅವ್ರು ಏನೂ ಮಾಡಿಲ್ಲ. ಸೊ ಆವಾಗ ಈ ಥರ ಟೆಕ್ನಾಲಜಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ಏನೂ ಮಾಡಿಲ್ಲ. ಇವ್ರಿಗಾದರೂ ಎಲ್ಲ ಮೆಮೊರೀಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿರ್ತೀನಿ. ಬಂಗಾರಿ ದೇ ಏನಲ್ಲ ಚಂದಮ್ ನೀನು. ಓ ದೇ ಏನು ಹಂಗೆ ನೋಡ್ತಾ ಇದೀಯಾ? ಏನು ಹಂಗೆ ನೋಡ್ತಾ ಇದೀಯಾ? ಏನು ಹಂಗೆ ನೋಡ್ತಾ ಇದೀಯಾ? ಏನು ಹಂಗೆ ನೋಡ್ತಾ ಇದೀಯ ಬಂಗಾರ ನೀನು? ಹೇಗ ನೋಡ್ತಾ ಇದೀಯಾ? ಏನು ಹಂಗೆ ನೋಡ್ತಾ ಇದೀಯ ನೀನು? ಮಾಡು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓನದ ಓನ ಬಂಗಾರಿ ಇದು. ಏನದ?
ಒಂದು ಪದ ಏನದ ಬಂದಿಂದ ಹಾಂ ಏನದು ಏನದು ಓನದು ಓನದು ಬಂಗಾರಿ ಮುದ್ದು ಬಂಗಾರಿದು ಮುದ್ದು ಬಂಗಾರಿದು ಬಂಗಾರಿ ಹಾಂ 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 ಮುದ್ದು ಬಂಗಾರು ಇದು ಬಂಗಾರ ಇದು ಬಂಗಾರ ಅವನದ ಅವನದ ನಾನು ನೋಡ್ತಾ ಇದ್ದೀನಿ ನಾನು ಏನದ ಹಾಂ ಏನು ಹಾಂ 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 ಏನದು ಏನು ಬಂಗಾರ ಇದು ಓನ ಓನೋದು ಬಂಗಾರ ಓನ್ಪ ಬಂಗಾರ ದೇ ಬುಜ್ಜಿ ಕಂದಮ್ಮ ಬಂಗಾರ ಕಂದ ಬಂಗಾರ ಕಂದಮ್ಮ ಇದು ಬಂಗಾರ ಕಂದಮ್ಮ ಇದು ಬುಜ್ಜಿ ಕಂದ ದೇ ಇದು ಹುಚ್ಚು ಬಂಗಾರ ಇದು ಬಂಗಾರ ಬಂಗಾರು ಬಂಗಾರು. ಇನ್ನು ಗಾಯ್ಸ್ ಈ ಕಷಾಯ ಏನು ಅಂತ ಹೇಳಿದ್ರೆ ನಾನು ಬ್ರೆಸ್ಟ್ ಮಿಲ್ಕು ಇಂಪ್ರೂವ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತೀನಿ. ಇದನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಕಷಾಯ ಮಾಡೋದು ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಸಬ್ಬಕ್ಕಿ ಸೊಪ್ಪಿಂದು ಕಷಾಯ. ಆ್ಯಕ್ಚುಲಿ ಈಗ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸಬ್ಬಕ್ಕಿ ಸೊಪ್ಪಿಂದು ಪೌಡರ್ನ ಹಾಕಿ ಕಷಾಯ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ವಿಡಿಯೋದಲ್ಲಿ ನಾನು ತೋರಿಸಿರೋದು ಸೊಪ್ಪನ್ನು ಹಾಕಿ ಕಷಾಯ ಮಾಡ್ಕೊಳ್ಳೋದು. ನೀವು ಸೊಪ್ಪಿಲ್ಲ ಅಂತಂದರೆ ಈ ರೀತಿ ಕೂಡ ಮಾಡ್ಕೊ ಕುಡಿಬೋದು. ದೇ ಬಂಗಾರಿ ಬುಜ್ಜಿ ಕಣ್ಣಮ್ಮ ಇದು ಬುಜ್ಜಿ ಬಂಗಾರಿ ಇಚ್ಕೆ ಇಚ್ಕೆ ಬಿಸಿಲು ನೋಡಲಿ ಬಿಸಿಲು ನೋಡಿ ಬಿಸಿಲು 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 ನೋಡಬೇಕು ಬಿಸಿಲು ನೋಡ್ಬೇಕು ಬಿಸಿಲು ಬಿಸಿಲು ನೋಡಿ ಬಿಸಿಲು ಬಿಸಿಲು ಏನಿದೆ ಏನು ಬಂದ್ರಿ ಹಾಂ ಹಾಂ ನೋಡು ಏನಿದೆ ದೇ ಏನು ಏನು ಹೇಳೋದು ಮುಟ್ಟಿಗೆ ಬರ್ತೈತೆ ಬಾ ಸರಿ 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 ಗುಂಡು ಗುಂಡು ಕತ್ತ ಗುಂಡು ಕತ್ತ ಗುಂಡು ಗುಂಡು ಇದು ಗುಂಡು 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 ಇದು
ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಗೈಸ್. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.